ಮತ್ತು ಆತ್ಮೀಯ ಪತ್ರಿಕಾ ಮಿತ್ರರೇ, ಸನ್ಮಾನ್ಯ ಶ್ರೀ ಸಂಗಮೇಶ್ ಬಾಗವಾಡಿಗೆಯವರು ಈ ನಾಡು ಕಂಡಂತಹ ಒಬ್ಬ ಅಪರೂಪದ ಕವಿ ಮತ್ತು ಸಾಮಾಜಿಕ ಬದ್ಧತೆ ಉಳ್ಳಂತಹ ಕವಿ ಮತ್ತು ಜನಪರ ಚಿಂತನೆಯ ಆಶಯಗಳನ್ನು ಹೊತ್ತು ತಮ್ಮ ಸಾಹಿತ್ಯದ ಕೃಷಿಯನ್ನು ಮಾಡಿದಂಥವರು, ಜನಪರ ಚಿಂತನೆಗೆ, ಜನಪರ ಹೋರಾಟಕ್ಕೆ ಹೆಸರಾದಂಥವರು ಮತ್ತು ನಾಡು ಮತ್ತು ನುಡಿಯ ಬಗ್ಗೆ ಅಪಾರವಾದ ಅಭಿಮಾನವುಳ್ಳಂತಹ ನಮ್ಮ ಸಂಗಮೇಶ್ ಬಾಗವಾಡಿಯವರು ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದಾರೆ. ಮೂಲತಃ ಅವರು ಸರ್ಕಾರಿ ಅಧಿಕಾರಿ, ಆಹಾರ ಇಲಾಖೆಯಲ್ಲಿ ಅಧಿಕಾರಿಯಾಗಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದಂಥ ಸಂಗಮೇಶ್ ಅವರು ಪ್ರವೃತ್ತಿಯಲ್ಲಿ ಸಾಹಿತಿಗಳು. ಹೀಗಾಗಿ ವೃತ್ತಿ ಮತ್ತು ಪ್ರವೃತ್ತಿಯ ನಡುವೆ ಸಮನ್ವಯವನ್ನು ಸಾಧಿಸಿದಂಥವರು. ಇಂತಹ ಒಬ್ಬ ಸಾಧಕರಿಗೆ 75 ವರ್ಷಗಳು ತುಂಬಿದ ಈ ಹರ್ಷದ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಮತ್ತು ಅವರಿಗೆ ಸಂಗಮ ಅಂತ, ಏಕೆಂದರೆ ಅವರು ನಾನು ಆಗಲೇ ಹೇಳಿದಾಗೆ ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಜನಪರ ಚಿಂತನೆಗಳ ಸಂಗಮ ಅವರು. ಆ ಹಿನ್ನೆಲೆಯಲ್ಲಿ ಸಂಗಮ ಅನ್ನುವ ಒಂದು ಅಭಿನಂದನಾ ಗ್ರಂಥವನ್ನು ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಬಹಳಷ್ಟು ಬಡತನ ಮತ್ತು ಅನೇಕ ಸಮಸ್ಯೆಗಳ ನಡುವೆ ಅರಳಿದಂತಹ ಒಂದು ಪುಷ್ಪ, ಒಂದು ಪ್ರತಿಭಾ ಪುಷ್ಪ ನಮ್ಮ ಸನ್ಮಾನ್ಯ ಸಂಗಮೇಶ್ ಅವರು ಸುಮಾರು 30ಕ್ಕೂ ಹೆಚ್ಚು ಸಾಹಿತ್ಯಿಕ ಕೃತಿಗಳನ್ನು ಹಲವಾರು ಪ್ರಕಾರಗಳಲ್ಲಿ ಬರೆದಿದ್ದಾರೆ ಮತ್ತು ಅವರಿಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ. ಜಿಲ್ಲಾ ಕಲಬುರಗಿ ಜಿಲ್ಲಾ ಪ್ರಶಸ್ತಿ, ಅತ್ತಿಮೆಬ್ಬೆ ಪ್ರಶಸ್ತಿ, ರನ್ನ ಸಾಹಿತ್ಯ ಪ್ರಶಸ್ತಿ, ಕುವೆಂಪು ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ, ಈಗ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ಮತ್ತು ಅನೇಕ ವಿಚಾರ ಸಂಕಿರಣಗಳನ್ನು, ಕಮ್ಮಟಗಳನ್ನು ಮತ್ತು ದತ್ತಿ ಉಪನ್ಯಾಸಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ 75 ವರ್ಷದಲ್ಲೂ ಅವರಿರುವಂಥ ಜೀವನೋತ್ಸಾಹ ಬಹಳ ಅದಮ್ಯವಾದಂಥದ್ದು ಮತ್ತು ಅವರು ಅನೇಕ ಕೃತಿಗಳನ್ನು ತಾವು ರಚನೆ ಮಾಡೋದ್ರ ಜೊತೆಗೆ ಅನೇಕ ಕೃತಿಗಳನ್ನು ಸಹ ಪ್ರಕಟ ಮಾಡಿದಂತಹ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಅವರಿಗೆ ಬಹಳಷ್ಟು ಬದ್ಧತೆ ಮತ್ತು ಒಲವು. ಕಲ್ಯಾಣ ಕರ್ನಾಟಕ ವಿಕಾಸ ಆಗಬೇಕು, ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರ ಆಶೋತ್ತರಗಳು ಈಡೇರಬೇಕು ಅನ್ನೋ ದಿಸೆಯಲ್ಲಿ ಅವರು ಬಹಳಷ್ಟು ಶ್ರಮಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ 371 ಅದರ ಅನುಷ್ಠಾನದ ಬಗ್ಗೆ ಅದರ ಮಂಡಳಿಯ ಅಧ್ಯಕ್ಷರಾಗಿ ತಾವೇ ರಚಿಸಿಕೊಂಡಂಥ ಒಂದು ಸಹಚಿಂತಕರ ಒಂದು ಆ ಸಮಿತಿಯ ಅಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಉಂಟು ಮಾಡತಕ್ಕಂಥ ದಿಸೆಯಲ್ಲಿ ತಾವೇ ಸ್ವತಃ ಆ 371 ಮುಖ್ಯ ಅಂಶಗಳನ್ನು ಒಳಗೊಂಡಂಥ ಸಾವಿರಾರು ಪುಸ್ತಕಗಳನ್ನು ಜನಮಾನಸಕ್ಕೆ ಮುಟ್ಟಿಸಿದಂಥ ವ್ಯಕ್ತಿಗಳು. ಮತ್ತು ಸನ್ಮಾನ್ಯ H.K. ಪಾಟೀಲ್ರವರು ಇವರ ಒಂದು ಈ 371 ಸಂದರ್ಭದಲ್ಲಿ ಮಾಡಿರುವ ಕೆಲಸವನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಶ್ಲಾಘನೆ ಮಾಡಿದ್ದಾರೆ. ಇದೊಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗಾಗಿ ಸಂಗಮೇಶ್ ಬಾಗವಾಡಿಯವರ ಬಹುಮುಖ ಪ್ರತಿಭೆ, ಸಮಾಜದ ಕರ್ತವ್ಯ ಅಂತವರನ್ನು ಗುರುತಿಸಿ ಗೌರವಿಸಿ ನೀವು ಮಾಡ್ತಾ ಇರುವ ಸೇವೆ ಅಥವಾ ಮಾಡಿರುವ ಸೇವೆ ಅನನ್ಯವಾದಂಥದ್ದು, ಇನ್ನೂ ಮಾಡಬೇಕಾದ ಸೇವೆ ಬಹಳಷ್ಟಿದೆ ಅಂಥೇಳಿ ಅವರಿಗೆ ಪ್ರೀತಿಯ ಒಂದು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇದೇ ತಿಂಗಳು 7ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ. ಅಂದರೆ ನಾಡಿದ್ದು ಭಾನುವಾರ ನಮ್ಮ LGRC ಕಾಲೇಜಿನ ಒಂದು ಸಭಾಂಗಣ, ತಮಗೆಲ್ಲ ಗೊತ್ತಿದೆ, ನಮ್ಮ ಆಂಧ್ರ ಸರ್ಕಲ್ನ ಬಳಿ ಇರ್ತಕ್ಕಂಥ ಜನಪ್ರಿಯ ಕಾಲೇಜು, ಉತ್ತಮ ಸಭಾಂಗಣ. ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಗವಿಸಿದ್ದೇಶ್ವರ ಮಠ, ನಾವೇನು ಮಹಾನ್ ಅನುಭಾವಿ ಚಿಂತಕರು ಅಂತ ಕರಿತೇವೆ, ಪೂಜಿಸ್ತೇವೆ, ಗೌರವಿಸ್ತೇವೆ ಅಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಗಳಾದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಚಿಕ್ಕನಕೊಪ್ಪದ ಚನ್ನವೀರ ಮಠದ ಬಳಗಾನೂರು, ಗದಗ ಬಳಿ ಇರ್ತಕ್ಕಂಥ ಒಂದು ಪವಿತ್ರವಾದಂಥ ಕ್ಷೇತ್ರ. ಅಲ್ಲಿನ ಶಿವಶಾಂತವೀರ ಶರಣರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸ್ತಾರೆ. ಉದ್ಘಾಟಕರಾಗಿ ಸಂಗಮೇಶ್ ಬಾಗವಾಡಿಯವರನ್ನು ಬಹಳಷ್ಟು ದಿವಸಗಳಿಂದ ಬಲ್ಲಂಥ, ಬಹಳ ವರ್ಷಗಳಿಂದ ಬಲ್ಲಂಥ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರವರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು, ಪ್ರಸ್ತುತ ಕಾರ್ಯಾಧ್ಯಕ್ಷರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಯಾದಂಥ ಸನ್ಮಾನ್ಯ ಶಂಕರ್ ಬಿದ್ರಿ ಅವರು,
ಪ್ರಸ್ತುತ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ.